ಕಣ್ಣಿಗೆ ಕಾಣುವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು. ಸೊ ಗುಡ್ ಮಾರ್ನಿಂಗ್ ಎವ್ರಿವಾನ್, ಇದು ಶ್ರೀದೀಪ ಚಾನೆಲ್. ನಾನು ಶ್ರೀಕಾಂತಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೀವಿ. ಸೊ ನಾವು ಒಳ್ಳೆಯದಾಗಲಿ ಅಂತ ವಿಘ್ನ ವಿನಾಶಕನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಅಜಂ ನಿರ್ವಿಕಲ್ಪಂ ನಿರಾಕಾರಂ ಏಕಂ ನಿರಾನಂದಮಾನಂದಂ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗಣೇಶ ಅಂದರೆ ಒಂಥರ ಫ್ರೆಂಡ್ಲಿ ಗಾಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಗಣೇಶ ಅಂದರೆ ತುಂಬ ಇಷ್ಟ. ನನಗೂ ಚಿಕ್ಕ ವಯಸ್ಸಿಂದ ಗಣೇಶ ಅಂದರೆ ತುಂಬ ಇಷ್ಟ. ಸೊ ನಾವಿವತ್ತು ಬಂದಿರೋದು ಮಂಗಳೂರಿನ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ 3 ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಇದು ಮೊದಲು ಶಿವ ದೇವಾಲಯವಾಗಿದ್ದು ನಂತರದ ದಿನಗಳಲ್ಲಿ ಹೇಗೆ ಮಹಾಗಣಪತಿ ದೇವಾಲಯವಾಗಿ ಪ್ರಸಿದ್ಧಿಯಾಗತ್ತೆ ಅಂತ. ಎರಡನೆಯದಾಗಿ, ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನನ ಹೆಸರು ಈ ದೇವಾಲಯದೊಂದಿಗೆ ಜೋಡಣೆಯಾಗಿದೆ, ಅದು ಯಾಕೆ ಅಂತ. ಮೂರನೆಯದಾಗಿ, ಆಧುನಿಕ ಯುಗದಲ್ಲೂ ಮಂಗಳೂರು ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲೂ ಈ ದೇವಸ್ಥಾನದ ಉಲ್ಲೇಖವಿದೆ. ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳೂರಿನಲ್ಲಿರುವ ಹಲವು ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಶರವು ಮಹಾಗಣಪತಿ ದೇವಾಲಯ ಅತಿ ಪ್ರಮುಖ. ಈ ದೇವಾಲಯ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಹಂಪನಕಟ್ಟೆಯ ಸಮೀಪದಲ್ಲಿದೆ. ಸುಮಾರು 800 ವರ್ಷಗಳ ಹಿಂದೆ ಮಂಗಳೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹೆಸರೇ ವೀರಬಾಹು. ಒಮ್ಮೆ ಆ ರಾಜ ಬೇಟೆಯಾಡಕ್ಕೆ ಅಂತ ಸ್ವರ್ಣಕದಲಿ ಎಂಬ ದಂಡಕಾರಣ್ಯಕ್ಕೆ ಬರ್ತಾನೆ. ಅಲ್ಲಿ ಒಂದು ಹಸುವಿನ ಮುಂದೆ ಹುಲಿ ನಿಂತಿರೋದನ್ನು ನೋಡಿದ ವೀರಬಾಹು ಹುಲಿಯನ್ನು ಬೇಟೆಯಾಡಕ್ಕೆ ಹೋಗಿ ತಪ್ಪಿ ಬಾಣ ಹಸುವಿಗೆ ತಾಗಿ ಹಸು ಸ್ಥಳದಲ್ಲೇ ಉಸಿರು ಚೆಲ್ಲತ್ತೆ. ಮೊದಲೇ ಮಕ್ಕಳಿಲ್ಲದೆ ಕಂಗೆಟ್ಟಿರೋ ರಾಜ ವೀರಬಾಹು ಅಯ್ಯೋ ತನ್ನಿಂದ ಗೋಹತ್ಯೆ ಬೇರೆ ಆಯ್ತಲ್ಲ ಅಂತ ಹೆದರಿ ಭಾರದ್ವಾಜ ಮುನಿಗಳ ಹತ್ತಿರ ಓಡೋಡಿ ಬರ್ತಾನೆ. ಈ ಎಲ್ಲ ಕಥೆಗಳನ್ನು ಕೇಳಿದ ಭಾರದ್ವಾಜರು ರಾಜ ಉದ್ದೇಶಪೂರ್ವಕವಾಗಿ ಗೋಹತ್ಯೆ ಮಾಡಿಲ್ಲ ಅಂತ ಅರಿವಾಗಿ ರಾಜನ ಶರ ಅಂದರೆ ಬಾಣ ಬಿದ್ದ ಜಾಗದಲ್ಲಿ ಒಂದು ಶಿವ ದೇವಾಲಯವನ್ನು ನಿರ್ಮಿಸಿದರೆ ರಾಜನ ಪಾಪ ಪರಿಹಾರವಾಗುವುದಾಗಿ ತಿಳಿಸ್ತಾರೆ. ಮುನಿಗಳ ಆಣತಿಯಂತೆ ರಾಜ ತನ್ನ ಬಾಣ ಬಿದ್ದ ಜಾಗದಲ್ಲಿ ಒಂದು ಶಿವ ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ಶರಬೇಶ್ವರ ದೇವಾಲಯ ಅಂತ ಹೆಸರಿಡುತ್ತಾನೆ. ಹಾಗೆಯೇ ಶಿವಲಿಂಗದ ಅಭಿಷೇಕಕ್ಕೆ ಅಂತ ಒಂದು ಕೆರೆಯನ್ನು ಕೂಡ ಕಟ್ತಾನೆ. ಆ ಕೆರೆಗೆ ಭಾರದ್ವಾಜ ಮುನಿಗಳು ತಮ್ಮ ತಪೋಶಕ್ತಿಯಿಂದ ನೇತ್ರಾವತಿ ನದಿ ಹರಿದು ಬರೋ ಥರ ಮಾಡ್ತಾರೆ. ಈ ತೀರ್ಥಕ್ಕೆ ಶರತೀರ್ಥ ಅಂತ ಕರೆಯಲಾಗುತ್ತೆ. ಕಾಲಾನಂತರ ಈ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ದಶಭುಜನಾದ ಗಣೇಶ ತನ್ನ ಸಿದ್ಧಿಲಕ್ಷ್ಮಿಯೊಂದಿಗೆ ಉದ್ಭವಿಸ್ತಾನೆ. ಅಂದಿನಿಂದ ಈ ದೇವಾಲಯ ಶರವು ಮಹಾಗಣಪತಿ ದೇವಾಲಯವಾಗಿ ಪ್ರಸಿದ್ಧಿಯಾಗತ್ತೆ. ಇನ್ನು ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನನ ಹೆಸರು ಈ ದೇವಾಲಯದ ಜೊತೆ ಯಾಕೆ ಜೋಡಣೆಯಾಗಿದೆ ಅಂತ ತಿಳ್ಕೊಳ್ಳೋಣ. ಟಿಪ್ಪು ಸುಲ್ತಾನ 1783 ಮೇ ತಿಂಗಳಿಗೆ ಮಂಗಳೂರಿಗೆ ಬರ್ತಾನೆ. ಸುಮಾರು 6 ತಿಂಗಳುಗಳ ಕಾಲ ಬ್ರಿಟಿಷ್ ಸೈನ್ಯಕ್ಕೂ ಟಿಪ್ಪು ಸುಲ್ತಾನನ ಸೈನ್ಯಕ್ಕೂ ಘೋರ ಯುದ್ಧವೇ ನಡೆಯುತ್ತೆ. ಅಂತಿಮವಾಗಿ ಟಿಪ್ಪು ಸುಲ್ತಾನನಿಗೆ ಗೆಲುವಾಗತ್ತೆ. ಟಿಪ್ಪು ಇಂದಿನ ಹಂಪನಕಟ್ಟೆಯ ಬಾವುಟಗುಡ್ಡೆ ಪ್ರದೇಶದಲ್ಲಿ ವಿಜಯೋತ್ಸವ ಆರಂಭಿಸ್ತಾನೆ. ಆಗ ಮಂಗಳೂರಿನ ಶರವು ದೇವಾಲಯದ ಭಕ್ತಾದಿಗಳಲ್ಲಿ ಟಿಪ್ಪು ಸುಲ್ತಾನ ಶರವು ದೇವಾಲಯದ ಮೇಲೆ ದಾಳಿ ಮಾಡಿ ನಾಶ ಮಾಡ್ತಾನೆ ಎಂಬ ಭಯ ಕಾಡತ್ತೆ. ಯಾಕೆಂದರೆ ದೇವಾಲಯದ ಹತ್ತಿರವೇ ಟಿಪ್ಪುವಿನ ವಾಸ್ತವ್ಯ ಇರುತ್ತದೆ. ಹೀಗಾಗಿ ಎಲ್ಲರೂ ತಮ್ಮನ್ನು ಕಾಪಾಡಲು ಶರವು ಮಹಾಗಣಪತಿಯ ಮೊರೆ ಹೋಗ್ತಾರೆ. ಅದೇ ಸಮಯಕ್ಕೆ ಟಿಪ್ಪುವಿಗೆ ಆನೆಯೊಂದು ತನ್ನನ್ನು ತುಳಿಯುತ್ತಿರುವಂತೆ ಘೋರ ಕನಸು ಬೀಳತ್ತೆ. ಈ ಬಗ್ಗೆ ಟಿಪ್ಪು ಹಿಂದೂ ಪುರೋಹಿತರಲ್ಲಿ ಕೇಳಿದಾಗ ಶರವು ಮಹಾಗಣಪತಿಯ ಕೋಪಕ್ಕೆ ತುತ್ತಾಗ್ತಾ ಇದೆಯಾ ಎಂದು ತಿಳಿಸ್ತಾರೆ. ಹೀಗಾಗಿ ಟಿಪ್ಪು ದೇವಸ್ಥಾನಕ್ಕೆ ಕಾಣಿಕೆಯನ್ನ ನೀಡಿ ಪೂಜೆಗೆ ಏರ್ಪಾಟು ಮಾಡಿ ತನ್ನಿಂದ ಯಾವ ಹಾನಿಯೂ ಆಗದಂತೆ ಸೈನ್ಯದೊಂದಿಗೆ ಹಿಂದಿರುಗ್ತಾನೆ ಎಂಬ ಇತಿಹಾಸವಿದೆ. ಇನ್ನು ಇತ್ತೀಚೆಗೆ ನೀವು ಶರವು ಮಹಾಗಣಪತಿ ದೇವಸ್ಥಾನದ ಗುಳಿಗ ದೈವದ ಬಗ್ಗೆ ನ್ಯೂಸಲ್ಲಿ ಕೇಳಿರ್ತೀರ. ಸೊ ಅದರ ಬಗ್ಗೆ ನೋಡ್ಕೊಂಡು ಬರೋಣ. ಗುಳಿಗ ಅಂದರೆ ನಮಗೆ ನೆನಪಾಗೋದು ಕಾಂತಾರ ಸಿನಿಮಾದ ಆ ಒಂದು ದೃಶ್ಯ. ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡಬೇಕು.
ಹೌದು, ಈ ದೃಶ್ಯದಲ್ಲಿ ಹೇಳಿರೋದು ನಾನು ಬಿಟ್ಟರೂ ಕ್ಷೇತ್ರಪಾಲ ಬಿಡಲ್ಲ. ಕ್ಷೇತ್ರಪಾಲ ಅಂದರೆ ಇನ್ನಾರೂ ಅಲ್ಲ, ಕಾಂತಾರದಲ್ಲಿ ಪಂಜುರ್ಲಿಯ ಜೊತೆಗಿರುವ ಗುಳಿಗ ದೈವ. ಕರ್ನಾಟಕದ ಕರಾವಳಿಯಲ್ಲಿ ದೈವಗಳೆಂದರೆ ಸಮಸ್ಯೆಗಳನ್ನು ಪರಿಹರಿಸುವ, ಕೈ ಹಿಡಿದು ಮುನ್ನಡೆಸುವ ಅಭಯದಾಯಕರು. ಯಾವುದೇ ಕೆಲಸಕ್ಕೆ ಹೊಸದಾಗಿ ಕೈ ಹಾಕುವಾಗ ದೈವಗಳ ಕೃಪೆ ಇರಲೆಂದು ಕರಾವಳಿಯ ಮಂದಿ ಪ್ರಾರ್ಥಿಸಿ ಮುನ್ನಡೆಯುತ್ತಾರೆ. ಹೀಗಿರುವಾಗ ಮಂಗಳೂರು ನಗರಕ್ಕೆ ಸಿಕ್ಕ ಸ್ಮಾರ್ಟ್ ಸಿಟಿ ಗರಿಯಿಂದಾಗಿ ನಗರದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆರಂಭವಾಗಿದ್ದವು. ಆದರೆ ಕಳೆದ 3 ವರ್ಷಗಳಿಂದ ಸ್ಮಾರ್ಟ್ ಸಿಟಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿಗಳು ಮಾತ್ರ 6ಕ್ಕೇರದೆ 3ಕ್ಕಿಳಿಯದೆ ಅರ್ಧಕ್ಕೆ ನಿಂತಿದೆ. ಇದಕ್ಕೆ ಕಾರಣ ಕಾಮಗಾರಿ ವಹಿಸಿಕೊಂಡ ಗುತ್ತಿಗೆದಾರನ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಿದೆ. ಗುತ್ತಿಗೆದಾರ ಗುಳಿಗೆ ದೈವದ ಅಪ್ಪಣೆ ಪಡೆಯದೆ, ಪೂಜೆ ಕೊಡದೆ, ಅಷ್ಟೇ ಅಲ್ಲ ಕನಿಷ್ಠ ದೈವಕ್ಕೆ ನಮಸ್ಕರಿಸದೆ ಕಾಮಗಾರಿಯನ್ನ ಪ್ರಾರಂಭಿಸಿರೋದು ಇದಕ್ಕೆ ಕಾರಣವಾಗಿದೆ. 3 ವರ್ಷಗಳ ಹಿಂದೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದ್ದು ಕೇವಲ 10% ಮಾತ್ರ ಕೆಲಸವಾಗಿದೆ. ಜೊತೆಗೆ ಗುತ್ತಿಗೆದಾರ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿಕೊಂಡಿದ್ದು ಇದೀಗ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿದೆ. ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶರವು ಮಹಾಗುಳಿಗನ ಸ್ಥಾನ ಇದಾಗಿದ್ದು ಇಲ್ಲಿನ ಜನ ಭಯ ಭಕ್ತಿಯಿಂದ ದೈವಕ್ಕೆ ತಲೆಬಾಗುತ್ತಾರೆ. ದೈವದ ಕಾರ್ಣಿಕ ಅರಿಯದ ಗುತ್ತಿಗೆದಾರನ ಉದ್ದಟತನದಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಸ್ಥಳೀಯ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಆದರೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಅಭಯ ನುಡಿದ ದೈವ ಇಲ್ಲೊಂದು ಗಂಡಾಂತರ ನಡೆಯಲಿದೆ ಎಂದು ಹೇಳಿರುವುದು ಜನರಲ್ಲಿ ಆತಂಕ ಮೂಡಿದೆ. ಅದಕ್ಕೆ ಇಂಬು ಕೊಡುವಂತೆ ಈಗಾಗಲೇ ಅಲ್ಲಿನ ಮಣ್ಣಿನ ಗೋಡೆ ಕುಸಿಯುತ್ತಿದೆ. ಹೀಗಾಗಿ ಗುಳಿಗ ದೈವ ತನಗೆ ಕೊಡಬೇಕಾದನ್ನು ಕೊಡದ ಕಾರಣ ಕಾಮಗಾರಿ ಅಸಾಧ್ಯವೆನಿಸಿಬಿಟ್ಟಿದ್ದಾನೆ. ಎಷ್ಟು ಪ್ರಯತ್ನಿಸಿದರೂ ಕಾಮಗಾರಿ ಒಂದು ಹೆಜ್ಜೆಯೂ ಮುಂದುವರಿಯದ ಕಾರಣ ಗುಳಿಗನ ಕೋಪ ತಣಿಸಲು ಇಂಜಿನಿಯರ್ಗಳು ಸಂಕ್ರಾಂತಿಯ ಸಂದರ್ಭದಲ್ಲಿ ಗುಳಿಗನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕಾಮಗಾರಿ ನಡೆಸಲು ಅನುವು ಕೋರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ದಾರೆ. ಇದು ಶರವು ಮಹಾಗುಳಿಗನ ಶಕ್ತಿ. ದೈವ ದೇವರುಗಳನ್ನು ಎದುರು ಹಾಕಿಕೊಳ್ಳಲು ಮನುಷ್ಯರಿಂದ ಸಾಧ್ಯವಿಲ್ಲ ಎಂಬ ಸಂದೇಶ ಈ ಮೂಲಕ ತಿಳಿದು ಬರುತ್ತದೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಶರವು ಮಹಾಗಣಪತಿ ದೇವರನ್ನ ನಮಸ್ಕರಿಸುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.